ವಿಜಯೇಂದ್ರ ಅವರು ಸಿದ್ದೇಶ್ವರ ಅಜ್ಜನವರ ಆಶೀರ್ವಾದದಿಂದ ಬಹಳ ದೊಡ್ಡ ಕಾರ್ಯಕ್ರಮ ಇವತ್ತು ವಿಜಯನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಹತ್ತತ್ರ 1.5 ಕಿಲೋಮೀಟರ್ದಲ್ಲಿ ಶಿವಾಜಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿಂದ ಇಲ್ಲಿ ತನಕ ಕೂಡ ನಿಮ್ಮ ಜೊತೆಲಿ ನಾವೆಲ್ಲರೂ ಕೂಡ ನಡ್ಕೊಂತ ಬಂದಿದ್ದೀವಿ. ಬಹುಶಃ ಜನರಿಗೆಲ್ಲರಿಗೂ ಕೂಡ ಇವತ್ತು ಈ ಹೋರಾಟ ಏನಿದೆ, ಜನಾಕ್ರೋಶ ಸಮಾವೇಶ, ಜನಾಕ್ರೋಶದ ಹೋರಾಟ, ಅದು ನಮ್ಮ ಸ್ವಾರ್ಥದ ಹೋರಾಟ ಅಲ್ಲ. ಇದು ಜನರ ಬದುಕನ್ನು ಕಟ್ಟಿಕೊಡಬೇಕು ಅನ್ನಂತ ಒಂದೇ ಒಂದು ಕಾರಣದಿಂದ, ಸರ್ಕಾರ ನಡ್ಕೊಂತಿರುವಂತಹ ರೀತಿ ಚೆನ್ನಾಗಿಲ್ಲ ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಸುಮಾರು ಹತ್ತತ್ರ 9 ದಿನಗಳ ಕಾಲ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಅನ್ನಂಥದ್ದು ಅದಕ್ಕೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಬಾಯಿ ಇಲ್ಲ. ಎಲ್ಲೋ ಒಂದು ಕಡೆ ಬಾಯಿ ಏನು ಮಾತಾಡಲಾರ್ದಂತ ಕಾಂಗ್ರೆಸ್ ಸರ್ಕಾರನು ಮಾತಾಡುವಂತ ರೀತಿಯಲ್ಲಿ ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಜನಾಕ್ರೋಶ ಸಮಾವೇಶವನ್ನು ಮಾಡ್ತಾ ಇದೀವಿ. ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರ. ಒಂದು ಕಡೆ ಬಹುಶಃ ಇನ್ನ 216 ದಿನಗಳ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು 216 ದಿನಗಳ ನಂತರ ಮಾಜಿ ಮುಖ್ಯಮಂತ್ರಿಗಳಾಗಬೇಕಾಗಿದೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಅಗ್ರಿಮೆಂಟ್ಗಳಲ್ಲಿ 2.5 ವರ್ಷಗಳ ಕಾಲ ನೀನು ಮುಖ್ಯಮಂತ್ರಿ ಆಗಬೇಕು, 2.5 ವರ್ಷಗಳ ಕಾಲ ನಾನು ಮುಖ್ಯಮಂತ್ರಿಗಳಾಗಬೇಕಂದೇಳಿ ಅಗ್ರಿಮೆಂಟ್ ರಾಜಕಾರಣದಲ್ಲಿ ಅಗ್ರಿಮೆಂಟಿನ ಮುಖ್ಯಮಂತ್ರಿಗಳಲ್ಲಿ ಹಲವಾರು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಇಡೀ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಬಡವ, ರೈತ, ಕಾರ್ಮಿಕ, ನನ್ನೆಲ್ಲ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ತಡ್ಕೊಳ್ಳಾರ್ದಂತ ತಪ್ಪುಗಳನ್ನು ಈ ಸರ್ಕಾರ ಮಾಡಿದಂತ ಟೈಮಲ್ಲಿ ನಮ್ಮ ಪಕ್ಷ ಇವತ್ತು ಜನರ ಮಧ್ಯದಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನಂತ ಕಾರಣದಿಂದ ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ. ಬಹುಶಃ ಇವತ್ತು 216 ದಿನಗಳ ನಂತರ ಅವರು ಮುಖ್ಯಮಂತ್ರಿಗಳಾಗಿ ಇಳಿತಾ ಇದ್ದಾರೆ ಅಂತ ಗೊತ್ತಿದೆ. ಆದ್ರೆ ನಿನ್ನೆ ನೋಡ್ತಾ ಇದ್ದೆ ನಾನು, ನಮ್ಮ ರಾಷ್ಟ್ರೀಯ ನಾಯಕರು ಅಂದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರ. ನೀವು ಮುಖ್ಯಮಂತ್ರಿಗಳ ಬಗ್ಗೆ ಏನು ಜಗಳ ಮಾಡ್ಕೊಂತ ಇದ್ರು, ಇವತ್ತು ನರೇಂದ್ರ ಮೋದಿಜಿ ಅವರಿಗೆ ಕಣ್ಣಿಗೆ ಬಿದ್ರಿಗಿನ ಖಂಡಿತವಾಗಿ ನಿಮ್ಮನ್ನೆಲ್ಲ ಒಂದು ಕಡೆ ಮುಗಿಸಂತ ಕೆಲಸ ಮಾಡ್ತಾರಂದೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಹೇಳ್ತಾ ಇದ್ರು, ಸ್ವಾಮಿ ನಾವು ಇವತ್ತು ಆ ಕೆಲಸ ಮಾಡಕ್ ಹೋಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಮುಂಬರುವಂತ ದಿನಗಳಲ್ಲಿ ನಮ್ಮ ಪಾರ್ಟಿ ಏನು ಮಾಡ್ಲಿದ್ರೆ ಕೂಡ, ಪ್ರಧಾನಮಂತ್ರಿಗಳು ಏನು ಮಾಡ್ಲಿದ್ರು ಕೂಡ ನಿಮ್ಮ ಬಗಲ್ಗಳಿದ್ದಂತ ಜಿಕೆ ಶಿವಕುಮಾರ್ ಅವರ ಕೆಲಸ ಮಾಡ್ತಾರ. ಮುಂದಿನ ದಿನಗಳಲ್ಲಿ ಆ ಕುರ್ಚಿ ಸಿಗಲಿದ್ರಿಗಿನ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಂತ ಕೆಲಸ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಜಿಕೆ ಶಿವಕುಮಾರ್ ಅವರು ಮಾಡ್ತಾರ. ಬಹುಶಃ ನಾನು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳ್ತೀನಿ, ಸ್ವಾಮಿ ನೀವು ಈ ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ, ನನಗೆ ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ. ಬಹುಶಃ ಇವತ್ತು ಮುಖ್ಯಮಂತ್ರಿಗಳು ಪೈಪೋಟಿ ಬೀಳಂತ ಟೈಮಲ್ಲಿ ಇವತ್ತು ಸಿದ್ದರಾಮಯ್ಯರು ಸಿ ಕೆ ಶಿವಕುಮಾರ್ ಏನು ಪೈಪೋಟಿಯನ್ನು ಬೀಳ್ತಾ ಇದ್ರು, ಶಿವಕುಮಾರ್ ಅವರಿಗೆ ಸಿಗಲಿದ್ರಿಗಿನ ಸರ್ಕಾರ ಬೀಳಿಸ್ಬೇಕಂದೇಳಿ ಹುನ್ನಾರ ಏನು ಮಾಡ್ತಾ ಇದ್ರು. ಮಧ್ಯದಲ್ಲಿ ಎಲ್ಲ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವ್ರ ಮಗನ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಇವ್ರ ಇಬ್ಬರು ಮಧ್ಯದಲ್ಲಿ ಇನ್ನೊಬ್ಬ ರಾಷ್ಟ್ರೀಯ ನಾಯಕರು ಬಂದು ಕಾಂಗ್ರೆಸ್ ಪಾರ್ಟಿಯನ್ನು ಕೆಡವಿ ಅವ್ರ ಮಗನ ಸಣ್ಣ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರಟಾರ ಅನ್ನಂತ ಅನುಮಾನ ಕೂಡ ನಮಗೆ ಕಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಅನ್ನಂಥದ್ದು ಎಲ್ಲಾ ಕಡೆ ಕೂಡ ಫೇಲ್ಯೂರ್ ಆಗಿಬಿಟ್ಟಿದೆ. ಇವತ್ತು ಸರ್ಕಾರ ಅನ್ನಂಥದ್ದು ಯಾವುದೇ ಕೆಲಸಗಳು ಮಾಡ್ತಾ ಇಲ್ಲ. ಇವತ್ತು ಸರ್ಕಾರ ಅನ್ನಂಥದ್ದು ಭ್ರಷ್ಟಾಚಾರಗಳು ಮಾಡ್ತಾ ಇದೆ. ಇವತ್ತು ಅನೇಕ ಭ್ರಷ್ಟಾಚಾರಗಳು ಮಾಡಿಕೊಂಡು ಇವತ್ತು ಸರ್ಕಾರ ಏನು ಮುಂದುವರಿತದನೋ ಈ ಮುಂದುವರಿಯಕ್ಕೆ ನೈತಿಕವಾದಂತ ಹಕ್ಕಿಲ್ಲ ಅನ್ನಂತ ಒಂದೇ ಒಂದು ಕಾರಣದಿಂದ ಈ ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಬೆಳಗ್ಗೆ ಎದ್ರೆ ನೋಡ್ರಿ, ಅನೇಕ ಭ್ರಷ್ಟಾಚಾರಗಳಂದ್ರೆ ಸರ್ಕಾರದಲ್ಲಿದ್ದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಎಲ್ಲ ಅನುದಾನವನ್ನು ಈ ಸರ್ಕಾರ ದುರುಪಯೋಗ ಮಾಡಿಕೊಂಡಂತ ಕೆಲಸ ಮಾಡ್ತಾ ಇದೆ. ಇವತ್ತು ವಾಲ್ಮೀಕಿ ಜನಾಂಗದ ಪರಿಶಿಷ್ಟ ಪಂಗಡ ನಿಗಮದಲ್ಲಿ ಮಂತ್ರಿಗಳಾದಂತಹ ಸನ್ಮಾನ್ಯ ನಾಗೇಂದ್ರ 187 ಕೋಟಿ ರೂಪಾಯಿ ಹಣವನ್ನು ತಿಂದ್ರು. 187 ಕೋಟಿ ರೂಪಾಯಿ ನುಂಗಿದಂತ ಟೈಮಲ್ಲಿ, ತಿಂದಂತ ಟೈಮಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ರು. ಆ ಪಾದಯಾತ್ರೆ ಒತ್ತಾಯದಿಂದನೇ, ಆ ಪಾದಯಾತ್ರದ ಹೋರಾಟದಿಂದಲೇ ಅವತ್ತು ನಾಗೇಂದ್ರ ಅವರು ಪರಿಶಿಷ್ಟ ಪಂಗಡಗಳ ಮಂತ್ರಿಗಳಂತ ನಾಗೇಂದ್ರ ಅವರು ಜೈಲಿಗೆ ಹೋಗುವಂತ ಕೆಲಸ ಆಯಿತು. ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ಚಾಟಿ ಬೀಸಬೇಕು ಅನ್ನೋ ಕಾರಣದಿಂದ ಈ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಬೆಲೆ ಏರಿಕೆ ಅನ್ನಂಥದ್ದು ಅನೇಕರು ಹೇಳಿದ್ದಾರೆ. ಇವತ್ತು ಬೆಲೆ ಏರಿಕೆ ಅನ್ನಂಥದ್ದು ಬಡವರಿಗೆ ಎಷ್ಟು ತುಟ್ಟಿ ಆಗಿದೆ ಅಂದ್ರೆ ಜೀವನನೇ ಮಾಡಕ್ಕಾಗ್ಲದಂತ ತುಟ್ಟಿಯನ್ನ ಆಗ್ಬಿಟ್ಟಿದೆ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತೀನಿ,
ಸಮಯ ಆಗ್ತಾ ಇದೆ, ನಾವು ಕೂಡ ಸುಸ್ತಾಗಿದ್ವಿ. ನನ್ನ ವಿನಂತಿస్తే ಬಿಜಾಪುರ ಜಿಲ್ಲೆಯಲ್ಲಿದ್ದಂತ ಜನರು ನಾನು ನೋಡ್ತಾ ಇದ್ರೆ ಬಹುಶಃ ಇಲ್ಲಿ ಕುಂತ ಎಲ್ಲ ಮಾಜಿ ಶಾಸಕರೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದದಿಂದ 8ಕ್ಕೂ 8 ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಆರಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಂತೀನಿ. ಸನ್ಮಾನ್ಯ ಯಡಿಯೂರಪ್ಪನವರು ನಾನು ಮುಖ್ಯಮಂತ್ರಿಗಳಿದ್ದಂತ ಟೈಮಲ್ಲಿ ಹಲವಾರು ಬಾರಿ ನಾನು ಇಲ್ಲಿ ಬಂದಿದ್ದೇನೆ. ಬಂದಂತ ಟೈಮಲ್ಲಿ ನೆರಾವಳಿ ಬಂದಂತ ಟೈಮಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಯಾವ ರೀತಿಯಲ್ಲಿ ಮದರ್ ತೆರಿಸಾ ಅವರು ಯಾವ ರೀತಿಯಲ್ಲಿ ಭಿಕ್ಷವನ್ನು ಬೇಡಿ, ಎಲ್ಲರ ಬಡವರ ಸಲುವಾಗಿ ಭಿಕ್ಷವನ್ನು ಬೇಡಿ ಅಸಹ್ಯವನ್ನು ಪಡ್ಕೊಂಡಿದ್ದಂತ ಜನರ ಜೊತೆಲಿ ಹೋಗಿ ಅವ್ರ ಹತ್ರ ಕೈ ಕಾಲನ್ನು ಹಿಡ್ಕೊಂಡು ಎಲ್ಲರಿಗೂ ಕೂಡ ಮನೆಗಳು ಕಟ್ಕೊಡಂತ ಕೆಲಸ ಮಾಡಿದ್ರು. ಬಿಜಾಪುರ ಜಿಲ್ಲೆಗಳ ಹೇತು ನೀರಾವರಿ ಸಲುವಾಗಿ ಸುಮಾರು 2,000 ಕೋಟಿ ರೂಪಾಯಿ ತಂದು ಕೊಡಂತ ಕೆಲಸ ಮಾಡಿದ್ರು. ಇವತ್ತು ಎಲ್ಲನಾಗ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ನೋಡ್ತಾ ಇದ್ರಿ. ಇವತ್ತು ಸರ್ಕಾರ ಏನಪ್ಪಾ ಅಂದ್ರೆ ನಾವು ಏನೋ ಒಂದು ಕಡೆ ಕೊಟ್ಟಿದ್ವಿ, ಅದು ಮುಕ್ತಾಯ ಆಗಿದೆ ಅನ್ನಂತ ರೀತಿಯಲ್ಲಿ ಇದರ ಅದಕ್ಕೋಸ್ಕರವಾಗಿ ಮುಂಬರುವಂತ ದಿನಗಳಲ್ಲಿ ಈ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸುವಂತ ಕೆಲಸ ತಾವು ಮಾಡಬೇಕು ಅನ್ನಂತ ವಿನಂತಿಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಒಂದು ಸುತ್ತ ನಾನು ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವದ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಮಾತಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. बोलो भारत माता की, बोलो ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಜನ ಆಕ್ರೋಶ ಯಾತ್ರೆಯ ನೇತೃತ್ವ ವಹಿಸಿದಂತ ರಾಜ್ಯ ಅಧ್ಯಕ್ಷರಂತ ಬಿ ವಿಜೇಂದ್ರ ಅವರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ಜನಪ್ರತಿನಿಧಿ ಬಂಧುಗಳೇ, ಮಾಜಿ ಶಾಸಕರುಗಳೇ, ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿ ಬಂಧುಗಳೇ, ಇಲ್ಲಿ ಉಪಸ್ಥಿತಿರುವಂತ ಬಿಜಾಪುರದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಕಾರ್ಯಕರ್ತರ ಅಭಿಮಾನಿ ಬಂಧುಗಳೇ, ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಬಹುಶಃ ನಿನ್ನೆ ನಾನು ಬೆಳಗಾವದಲ್ಲಿ ಈ ಜನ ಆಕ್ರೋಶ ಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಇವತ್ತು ಬೆಳಿಗ್ಗೆ ಬಾಗಲಕೋಟೆ ಮುಗಿಸ್ಕೊಂಡು ಬಿಜಾಪುರಕ್ಕೆ ಬಂದಾಗ, ಬಿಜಾಪುರ ಮೊದಲಿಂದ ಹೆಂಗ ಹೆಸರಂದ್ರೆ ಗಂಡು ಮೆಟ್ಟಿನ ಸ್ಥಳ ಇದು. ಬಿಜಾಪುರ ಗಂಡು ಮೆಟ್ಟಿನ ಸ್ಥಳ, ಹಂಗ ಗಂಡು ಮೆಟ್ಟಿನ ಸ್ಥಳ ಅಂತೇಳಿ ಇವತ್ತು ಜನ ಆಕ್ರೋಶ ಈ ಯಾತ್ರೆ ಬಹುಶಃ ಮೈಸೂರಿಂದ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಯಾತ್ರೆಗಳಲ್ಲಿ ಅತ್ಯಂತ ಬೃಹತ್ವಾದಂತಹ ಆಕ್ರೋಶ ಯಾತ್ರೆ ಬಿಜಾಪುರದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೀನಿ. ಇವತ್ತೇನು ಸರ್ಕಾರ ಇದೆ, ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಭ್ರಷ್ಟಾಚಾರದ ಪಾಪ ಕೂಪದಲ್ಲಿ ಮುಳುಗಿ ಹೋಗಿ ಇವತ್ತು ಜನರು ಈ ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅದೇ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಎಲ್ಲಿವರೆಗೆ ಅಂದ್ರೆ ನಾವು ಹೇಳೋದು ಬೇಡ, ಭಾರತೀಯ ಜನತಾ ಪಾರ್ಟಿಯವರು ಸಿದ್ದರಾಮಯ್ಯನವರಿಗೆ ಆರ್ಥಿಕ ಏನೊಂದು ಅಸಿಸ್ಟ್ ಮಾಡ್ತಾರೆ, ಅಡ್ವೈಸರ್ ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಿದ್ರೆ ಕರ್ನಾಟಕದ ಸರ್ಕಾರ ಅಂತ ಹೇಳಿಕೆಯನ್ನು ಕೊಟ್ಟವರು ಯಾರು? ಬಸವರಾಜ ರಾಯರೆಡ್ಡಿ ಅವರು. ಆಮೇಲೆ ಬೇರೆ ಬೇರೆ ಆದಂತದ್ದು ಎಲ್ಲಿವರೆಗೆ ಅಂದ್ರೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ದಾವಣಗೆರೆ ಅವರು ಹೇಳಿದ್ರು. ಯಾವ ರೀತಿ ಹೇಳಿದ್ರಂದ್ರೆ ಇವತ್ತು ಪೌರ ಕಾರ್ಮಿಕರನ್ನ ಕಾಯಂ ಮಾಡುವುದರಲ್ಲಿ ಸಹಿತ ಕಾಯಂ ಮಾಡಬೇಕಂತ ನಿರ್ಧಾರ ಆಗಿದೆ. ಕಾಯಂ ಮಾಡಲಿಕ್ಕೆ ಒಬ್ಬೊಬ್ಬ ಪೌರ ಕಾರ್ಮಿಕರ ಕಡೆಯಿಂದ 3 ಲಕ್ಷದಿಂದ 5 ಲಕ್ಷ ರೂಪಾಯಿ ಲಂಚ ತಗೊಳಕತ್ತೀರ ಅಂತ ಯಾರು ಹೇಳಕತ್ತಾರ? ಕಾಂಗ್ರೆಸ್ಸಿನ ಶಾಸಕರು. ಮತ್ತೊಬ್ಬರು ಸಾಹಿತಿಗಳು ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಕೊಡಬೇಕಂದ್ರೆ ಅದಕ್ಕೂ ಲಂಚ ಕೊಡಬೇಕಾಗಿದೆ ಪರಿಸ್ಥಿತಿ ಈ ಸರ್ಕಾರದಲ್ಲಿ ಅಂತ ಹೇಳಿ. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತೀನಿ, ಸಿದ್ದರಾಮಯ್ಯನವರೇ, ನಿಮ್ಮ ಹಗರಣಗಳು ನಾ ಹಿಂದೆ ಪ್ರತಿಪಕ್ಷ ನಾಯಕನಿದ್ದಾಗ ಅರ್ಕಾವತಿ ಹಗರಣವನ್ನು ಹೊರಗೆ ಹಾಕಿದೆ. ಕೆಂಪಣ್ಣ ಆಯೋಗ ಆಯಿತು, ರಿಪೋರ್ಟ್ ಕೊಟ್ಟರು. ಅವತ್ತಿನ ಅವಧಿಯಲ್ಲಿ ಆ ರಿಪೋರ್ಟ್ ಹೊರಗೆ ಬರಲಿಲ್ಲ. ಇವತ್ತು 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿದ್ದೀರಿ. ಇವತ್ತು ಸಹಿತ ಆ ಅರ್ಕಾವತಿ ಡಾಕ್ಟರ್ ಕೆಂಪಣ್ಣ ಅವರು ಆಯೋಗ ಇವತ್ತಿಗೂ ಆ ವರದಿ ಹೊರಗೆ ಬರಲಿಲ್ಲ ಅಂತಂದ್ರೆ ನೀವು ತಪ್ಪುಗಾರರು ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೀನಿ.
ಮೂಡಾಹಗಳನ್ನ ಇನ್ನೂ ಎನ್ಕ್ವೈರಿ ನಡೀತಾ ಇದೆ. 14 ಸೈಟ್ಗಳನ್ನು ತೆಗೆದುಕೊಳ್ಳುವಂಥದ್ದು. ಅಂದ್ರೆ ಈ ಪ್ರತಿ ಹಂತದಲ್ಲಿ ಬಹುಶಃ ನನಗನ್ನಿಸೋ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಎನಿಸಿಬಿಟ್ಟಿದೆ ಲಾಸ್ಟ್ ಲೆಗ್ ಆಫ್ ಪೊಲಿಟಿಕ್ಸ್. ಇನ್ನು ಕೊನೆಯ ದಿವಸಗಳು ಅವರು ಹೊಡ್ಕೊಳಕತ್ತಾರ. ಎಲ್ಲರಿಗೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದಾರೆ. ಯಾರ್ಯಾರು ಎಷ್ಟು ರೊಕ್ಕ ಮಾಡ್ತೀನಿ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಜನ ಆಕ್ರೋಶದಿದ್ದಾರೆ. ಮತ್ತು ಬೆಲೆ ಏರಿಕೆ, ವಿದ್ಯುತ್ ಶಕ್ತಿ ಇರ್ಬೋದು, ಹಾಲಿನ ದರ ಇರ್ಬೋದು, ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲ ದರ ಏರಿಕೆ ಜನ ಆಕ್ರೋಶ ಆಗಿದ್ದಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಚಾಲು ಆಗಿದೆ ಭಯ, ಎಲ್ಲಿ ನನ್ನ ಅಧಿಕಾರ ಹೋಗ್ತದೆ ಅಂತ ಹೇಳಿ. ಅವ್ರ ನಡುವೆ ಡಿ ಕೆ ಶಿವಕುಮಾರ್ ನಡುವೆ ಏನು ಅಗ್ರಿಮೆಂಟ್ ಆಗಿದೆ ಗೊತ್ತಿಲ್ಲ. ಆದ್ರೆ ಅಗ್ರಿಮೆಂಟ್ ಆಗಿದ್ದಂತೂ ನಿಜ, ಅದು ನಿಜ. ಅದಕ್ಕಾಗಿ ಅವ್ರಿಗೆ ಅನಿಸ್ತದ ಸಿದ್ದರಾಮಯ್ಯನವರಿಗೆ ನನ್ನ ಅಧಿಕಾರ ಇವತ್ತಿನ ನಾಳೆ ಹೋಗ್ತದೆ ಅಂತ ಹೇಳಿ ಕೆಲವು ಸಚಿವರುಗಳಿಂದ ಅಧಿಕಾರ ಮುಂದುವರಿಕೆ. ಡಿ ಕೆ ಶಿವಕುಮಾರ್ ಅವರು ಶಿಷ್ಯರು ಅವ್ರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಾತನ್ನು ಹೇಳ್ತೀನಿ, ಬಹುಶಃ ಈ ರೀತಿಯ ಅಂತ ಒಂದು ಸರ್ಕಾರದ ಚಟಪಟಿಕೆ ಏನಿದೆ ಆ ಹಿನ್ನೆಲೆ ಇಟ್ಕೊಂಡು ಬೇರೆ ಬೇರೆ ವಿಚಾರಗಳನ್ನು ತಗೊಂಬಂದು ಇವತ್ತು ಜನರ ಮೈಂಡ್ ಅನ್ನ ಬೇರೆ ಕಡೆ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ. ಜಾತಿ ಗಣತೆ ಬೆಳಗಿನ ಮಧ್ಯಾಹ್ನದಿಂದ ಮೀಟಿಂಗ್ ನಡೆದ ಜಾತಿ ಗಣಿತದು ಇನ್ನುವರೆಗೆ ನಿರ್ಧಾರ ತಗೊಳ್ಳದ ಆ ಕ್ಯಾಬಿನೆಟ್ ಮೀಟಿಂಗ್ ಮುಂದೆ ಹಾಕಿಬಿಟ್ರು. ಅಂದ್ರೆ ಸರ್ಕಾರದಲ್ಲಿ ಗೊಂದಲ ಇದೆ, ಜನರಲ್ಲಿ ಗೊಂದಲ ಇಲ್ಲ, ನಮ್ಮಲ್ಲಿ ಗೊಂದಲ ಇಲ್ಲ. ಅದ ಆಯೋಗ ನೇಮಕ ಮಾಡಿದವ್ರು ನೀವು, ಸಮೀಕ್ಷೆ ಮಾಡಿದವ್ರು ನೀವು. ಮೊದಲನೇ ಸಲ ಮುಖ್ಯಮಂತ್ರಿ ಆದಾಗ ಅದನ್ನು ಹೊರಗೆ ಹಾಕಲಿಲ್ಲ, ಎರಡನೇ ಸಲ ಮುಖ್ಯಮಂತ್ರಿ ಆದಾಗ ಹೊರಗೆ ಹಾಕಲಿಲ್ಲ. ಈಗ ಅದನ್ನ ಕ್ಯಾಬಿನೆಟ್ ತಗೊಂಡು ಹೋಗಿ ಚರ್ಚೆ ಮಾಡಕ್ ಹೊಂಟು ನಿಮ್ಮಲ್ಲೇ ಗೊಂದಲ ನಿರ್ಮಾಣ ಆಗಿದೆ. ನಿಮ್ಮಲ್ಲಿ ಜನರಲ್ಲೆಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ. ಹೀಗಾಗಿ ಆ ಗೊಂದಲ ನಿವಾರಣೆ ಮಾಡುವ ಸಲುವಾಗಿ ಜಾತಿ ಸಮೀಕರಣ, ಜಾತಿಗಳಲ್ಲಿ ಒಂದು ಸಂಘರ್ಷ ಮಾಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾರೆ. ಅದಕ್ಕೆ ನಿರ್ಧಾರ ಕೈಗೊಳ್ಳಲಾರ್ದೇ ಇವತ್ತು ಅದನ್ನ ಮುಂದೆ ಹಾಕುವಂತ ಕೆಲಸ ನೀವು ಮಾಡಿದ್ರಲ್ಲ, ಇವತ್ತು ವ್ಯರ್ಥವಾದಂತ ಪ್ರಯತ್ನ ನಾವು ಮಾಡಾಕತ್ತೀವಿ. ನಾವು ಒಂದು ಹೇಳ್ತೀನಿ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಟೈಮ್ ಬಾಂಡ್ ಇಟ್ಟಾರ, ಟೈಮ್ ಬಾಂಬ್. ಬಹುಶಃ ನವೆಂಬರು ಡಿಸೆಂಬರ್ದಾಗ ಅದು ಯಾವಾಗ ಸ್ಫೋಟ ಆಗತ್ತೆ ಗುರ್ತಿಲ್ಲ. ಅವಾಗ ಈ ಸರ್ಕಾರ ಏನಾಗತ್ತೆ ಗುರ್ತಿಲ್ಲ. ಈ ಟೈಮ್ ಬಾಂಬ್ ಇಟ್ಟವರು ಬಿಜೆಪಿ ಅಲ್ಲ, ಡಿ ಕೆ ಶಿವಕುಮಾರ್ ಟೈಮ್ ಬಾಂಬ್ ಇಟ್ಟಾರ, ತಿಳ್ಕೊಂಡ್ಬಿಟ್ರಿ. ಟೈಮ್ ಬಾಂಬ್ ಇಟ್ಟಾರ. ಇವತ್ತು ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಾರ, ಏನಂದ್ರೆ ನೀವು ಹಿಂಗ ಗುದ್ದಾಡ್ಕೊಂಡು ಕುಂದ್ರೆ ಮೋದಿಯವರು ಅಮಿತ್ ಶಾ ಬಿಡುದಲ್ಲ ನಿಮ್ಮನ್ನ ಅಂತ ಹೇಳಿ. ಮೋದಿಯವರು ಅಮಿತ್ ಶಾ ಬಿಜೆಪಿ ನಾವು ಏನು ಮಾಡಬೇಕಾಗಿಲ್ಲ, ನಿಮ್ಮಲ್ಲೇ ಟೈಮ್ ಬಾಂಬ್ ಇಟ್ಟಿದಾರ, ಅದಕ್ಕೆ ನೀವೇ ನಾಶ ಆಗ್ತೀರಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ವಕ್ಫ್ ಪ್ರಾಪರ್ಟಿ, ವಕ್ಫ್ ಏನು ಕಾನೂನಿದೆ, ಕಾನೂನಿಂದ ವಿರೋಧ ಮಾಡುವಂತ ಕೆಲಸ ಏನು ನೀವು ಮಾಡಾಕತ್ತೀರಿ, ಅದನ್ನ ಅನುಷ್ಠಾನ ಮಾಡುವುದಿಲ್ಲ, ಇದು ಸಂವಿಧಾನ ವಿರೋಧಿ. ಸಿದ್ದರಾಮಯ್ಯ, ಸ್ಟಾಲಿನ್, ಮಮತಾ ಬ್ಯಾನರ್ಜಿ ಅರ್ಥ ಮಾಡ್ಕೋಬೇಕು. ನೀವು ಸಂವಿಧಾನಿಕವಾದಂತಹ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇದ್ದು ಪಾರ್ಲಿಮೆಂಟ್ ಪಾಸ್ ಮಾಡಿದಂತ ಕಾನೂನನ್ನ ವಿರೋಧ ಮಾಡಬೇಕಂದ್ರೆ ನೀವೇ ಮನೆಗೆ ಹೋಗೋ ಪರಿಸ್ಥಿತಿ ಬರ್ತದೆ, ನೀವೇ ಮನೆಗೆ ಹೋಗುದು. ಅದಕ್ಕಾಗಿ ಇವತ್ತು ಜನಾಕ್ರೋಶ ಯಾತ್ರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಹಳ ಯಶಸ್ವಿಯಾಗಿ ಎಲ್ಲ ಕಡೆ ನಡೀತದೆ. ಇದರ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇವತ್ತು ಬರುವಂತ ದಿವಸಗಳಲ್ಲಿ ಚುನಾವಣೆ ಯಾವಾಗ ಬರ್ತದೆ ಗೊತ್ತಿಲ್ಲ. ಇವತ್ತಿನ ಈ ಯಾತ್ರೆ ನೋಡಿದ್ರೆ ವಿಜಯೋತ್ಸವ ಟೈಪ್ ಅನ್ಸಾಗತೈತಿ. ಚುನಾವಣೆ ಆದ್ಮೇಲೆ ಗೆದ್ದ ಮೇಲೆ ಹೆಂಗೆ ಮೆರವಣಿಗೆ ಮಾಡ್ತೀವಲ್ಲ ಆ ರೀತಿ ಮೆರವಣಿಗೆ ಆಗಿದೆ. ಅದಕ್ಕಾಗಿ ಚುನಾವಣೆ ಯಾವ ಬೇಕಾದ್ರೂ ಬರ್ಬೋದು. ಬರುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮನೆಗೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ನಿಶ್ಚಿತ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕಾಗಿ ಇಷ್ಟು ಯಶಸ್ವಿಯಾದಂತ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲೆಯ ಎಲ್ಲಾ ನಾಯಕರಿಗೆ ನಾನು ಅಭಿನಂದನೆಗಳು ಸಲ್ಲಿಸಿ ನನ್ನ 4 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಕೆಲವು ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಕೇವಲ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಆದ ನಂತರ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವಿಜೇಂದ್ರ ಅವರು ಮಾತಾಡೋರ. ದಯವಿಟ್ಟು ಅಲ್ಲಿವರೆಗೆ ಎಲ್ಲ ಕಾರ್ಯಕರ್ತರು ಸಾವಧಾನವಾಗಿ ನಿಂತು, ತದನಂತರ ರುಚಿಕಟ್ಟವಾದಂತಹ ಊಟದ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲರೂ ಊಟ ಮಾಡಿಕೊಂಡು ಹೋಗ್ಬೇಕಂತೇಳಿ ವಿನಂತಿ ಮಾಡ್ಕೋತಾ ಇದ್ದೇನೆ. ದರ್ಬಾ ಹೈಸ್ಕೂಲ ಒಳಗಡೆ ಇರತಕ್ಕಂತ ಮೈದಾನದಲ್ಲಿ ಊಟದ ವ್ಯವಸ್ಥೆ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಅವರೆಲ್ಲ ಸಾವಧಾನವಾಗಿ ಕುಳಿತಿದ್ದಾರೆ. ಅದ್ರ ಮೇಲೇನೂ ಸಾವಧಾನವಾಗಿರು ಅಂದ್ರೆ ಹೆಂಗಿರೋದಪ್ಪ? ಮಾನ್ಯ ಬಂಧುಗಳೇ, ಅಧ್ಯಕ್ಷರಾದಿಯಾಗಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಮುಖಂಡರೇ, ನಿಮಗೆಲ್ಲರಿಗೂ ವಂದನೆಗಳು. ನಾವು ಬಂದಾಗಿನಿಂದ
ನಾನು ಈ ಜನಸ್ತೋಮವನ್ನ ಈ ಜನಾಕ್ರೋಶ ಯಾತ್ರೆಯಲ್ಲಿ ನಾನು ಕಂಡೇ ಇರಲಿಲ್ಲ. ಇಷ್ಟೊಂದು ಬಂದಾಗಿಂದ ನೋಡ್ತಾ ಇದ್ದೇನೆ. ಖುಷಿಯಿಂದ ವಿಜೃಂಭಣೆಯಿಂದ ಎಲ್ಲ ಮುಖಂಡರನ್ನ ಕರ್ಕೊಂಡು ಇಲ್ಲಿಯವರೆಗೆ ತಂದಿದ್ದೀರಿ. ನಿಮಗಿರ್ತಕ್ಕಂಥ ಆ ಒಂದು ಆಕ್ರೋಶ ಎಷ್ಟು ಅಂತ ನನಗೆ ಖಂಡಿತ ಇವತ್ತು ಅರ್ಥ ಆಯಿತು. ಕಾರ್ಯಕರ್ತರಿಂದ ಹಿಡಿದು ಮುಖಂಡರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ನಿಮ್ಮೆಲ್ಲರ ಪಾದಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೀನಿ. ಜನಾಕ್ರೋಶ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ರಾಜ್ಯದಲ್ಲಿ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತದೆ. ಬೆಳಗಿನ ಜಾವ ಹಾಲು ಕುಡಿಯೋದ್ರಿಂದ ಪ್ರಾರಂಭ ಆಗಿದ್ದ ಆಕ್ರೋಶ ರಾತ್ರಿ ಹಾಲು ಕುಡಿಯೋವರೆಗೂ ಆಕ್ರೋಶ ಇರ್ತದೆ. ನೋಡಿ, ಕೆಲವರಿಗೆ ಬಹಳ ಆಕ್ರೋಶ ಇದೆ. ಅವ್ರು ಈಗಾಗಲೇ ಕೆಲವರಿಗೆ ಆಲ್ಕೋಹಾಲ್ಗೆ ಅಂತ ಹೊರಟು ಬಿಟ್ಟಿದ್ದಾರೆ. ನೀವ್ಯಾರಾದ್ರೂ ಇಲ್ಲಿಂದ ಕದಲಿದ್ರೆ ನೀವು ಆಲ್ಕೋಹಾಲ್ಗೆ ಹೋಗ್ತಾರೆ ಅನ್ಕೊಂಡ್ಬಿಟ್ಟು ತಪ್ಪು ತಿಳ್ಕೊಬಿಡ್ತಾರೆ. ಅಲ್ಲ, ಯಾರು ಎದ್ದೇಳಬೇಡಿ. ಮಾನ್ಯ ಬಂಧುಗಳೇ, ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ, ಬೆಲೆ ಏರಿಕೆ, ಜನರನ್ನ ಒಡೆಯತಕ್ಕಂಥದ್ದು, ಇದು ಎಷ್ಟು ಹೇಳಿದ್ರೂ ನಮಗೆ ಸಾಲದು. ಆದರೆ ಸಮಯದ ಕೊರತೆ ಇದೆ. ನಿಮ್ಮ ತಾಳ್ಮೆಯನ್ನ ಹೆಚ್ಚು ನಾವು ಪರಿಶೀಲನೆ ಮಾಡಬಾರದು. ನಾವು ಬಂದಾಗಿಂದ ಸುಮಾರು 25,000ಕ್ಕೂ ಹೆಚ್ಚು ಜನರು ನಮ್ಮನ್ನ ಬರಮಾಡಿಕೊಂಡಿದ್ದೀರಿ. ಇವತ್ತು ಅಧ್ಯಕ್ಷರಿಗೆ ಇಷ್ಟೊಂದು ಗೌರವ ಕೊಟ್ಟಿದ್ದೀರಿ. ಪಕ್ಷದ ಶಕ್ತಿಯನ್ನ ನೀವು ಹೆಚ್ಚಿಸಿದ್ದೀರಿ. ನನಗೆ ಬಹಳ ಖುಷಿಯಾಗಿದೆ. ಮಾನ್ಯ ಬಂಧುಗಳೇ, ನನಗಿದು ಪುಣ್ಯಭೂಮಿ. ಯಾಕೆಂದ್ರೆ ಗೋಲ್ ಗುಮ್ಮಸ್ ಇದೆಯಲ್ಲ, ಅದಕ್ಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ನೆಲದಲ್ಲಿ ಭೀಮ ಹೆಜ್ಜೆಯನ್ನ ಇಟ್ಟಿದಾರಲ್ಲ, ಅದಕ್ಕೆ ನನಗೆ ಇದು ಪುಣ್ಯಭೂಮಿ. ವಿಜಯಪುರ, ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು, ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಹೋಗಿರ್ತಕ್ಕಂಥದ್ದು. ಮಾತೆತ್ತಿದ್ರೆ ಸಾಕು. ಏನು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದೆ ಕಾಂಗ್ರೆಸ್. ಸಂವಿಧಾನ ಹಿಡ್ಕೊಂಡು ತಿರುಗಿಸಿದ್ದ ಬುಡುಬುಡಿಕೆ ತರ. ಆದ್ರೆ ಹೇಳ್ರಿ, ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಸ್ವಾತಂತ್ರ್ಯ ಬಂದ ಮೇಲೆ ಬಂದಿದ್ದಲ್ವಂತೆ ಸಂವಿಧಾನ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಲ್ಲ, 1000 ವರ್ಷದ ಹಿಂದೆನೆ ಬರೆದಿದ್ರಂತೆ. ಆವಾಗ ಈ ರಾಹುಲ್ ಗಾಂಧಿ ಹುಟ್ಟಿದ್ರಂತೆ. ಇದು ಸತ್ಯನಾ? ಬಾಬಾ ಸಾಹೇಬರಿಗೆ ನೀವು ಅಪಮಾನ ಮಾಡ್ತಾ ಇರ್ತಕ್ಕಂಥದ್ದಲ್ವಾ ಇದು? ದಲಿತರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದಲ್ವಾ ಇದು? ಒಂದು ಕಡೆ ಮಾತಾಡ್ತೀರಿ ದಲಿತರನ್ನು ರಕ್ಷಣೆ ಮಾಡಬೇಕು ನಾವೇ ಅಂತ. 42,000 ಕೋಟಿ SCP TSP ಹಣ ಕೊಟ್ಟಿದ್ದೀನಿ ಅಂತೇಳಿ ಬೊಗಳ್ತಿರಲ್ಲ, ಮಾತಿಗೆ ಎಲ್ಲಿ ಕೊಟ್ಟಿದ್ದೀರಿ? ಕೇವಲ 7,000 ಕೋಟಿ ಕೊಟ್ಟು ಎಲ್ಲರಿಗೂ ಕೊಡ್ತಕ್ಕಂಥ ಗ್ಯಾರಂಟಿಗಳನ್ನ ನೀವು ದಲಿತರಿಗೆ ಕೊಡಲೇ ಇಲ್ಲ. ಆದ್ರೂ ಕೂಡ ದಲಿತ ಸಂಘಟನೆಗಳಾಗ್ಲಿ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ದಲಿತರು ಬಾಯಿಲ್ಲ, ಮೂಗಿಲ್ಲ, ಏನೂ ಇಲ್ಲ. ಪಾಪ ಅವರಿಗೆ ಬಾಯಿ ಮಾತಾಡಕ್ಕೂ ಬರೋದಿಲ್ಲ. ಇಂಥ ಗುಲಾಮಗಿರಿಯ ಕೆಲಸವನ್ನ ಯಾರೂ ಮಾಡಲ್ಲ. ಆ ರೀತಿ ಬಾಯಿ ಮುಚ್ಚಿ ಕುಳಿತಿದ್ದೀರಲ್ಲ. ದಲಿತ ಸಮುದಾಯಗಳು, ನನ್ನ ಜನ ಸರ್ವನಾಶ ಆಗಿ ಹೋಗ್ತಾ ಇದ್ದಾರೆ. ಇವತ್ತು ಯಾರವರ ರಕ್ಷಣೆ ಕೊಡಬೇಕು? ಅರ್ಥ ಮಾಡ್ಕೊಳ್ಬೇಕು. ಈ ವಿಜಯಪುರ ದಲಿತ ಸಮುದಾಯಗಳು ಹೆಚ್ಚು ಇರ್ತಕ್ಕಂಥ ಜಾಗ. ಮಾತಾಡಿದ್ರೆ ನಮಗೆ ಅಧಿಕಾರ